ಅಯ್ಯಯ್ಯೋ ಶಾಕ್ಷುಕ ಯಾವುದೋ ಚೈನೀಸ್ ಅವನ ಹೆಸರಿದಂಗಿದೆ. ಹೀಟ್ ಆಗ್ತದೆ ಹೀಟ್. ನೋಡಿ ಆ ಕಡೆ ಕಣ್ಣು, ಈ ಕಡೆ ನಾಲ್ಗೆ. ಗೈಸ್ ಏನು ಗೊತ್ತಾ, ಹ್ಯಾಪಿ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಯಾಕೆ ಮತ್ತೆ ಹೇಳ್ತಾ ಏನು ಗೊತ್ತಾ, ಆಕಾಶ್ ಅವಾಗಿಂದ ಒಬ್ಬೊಬ್ಬನೇ ಯಾವುದೋ ಸಾಂಗ್ಸ್ ಆಡ್ತೀಯಾನೆ. ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಆಡ್ತೀನಿ, ಏನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ನನಗೆ ಅದು ಅವನಿಗೆ ಗೊತ್ತಾಗಿಲ್ಲ ಅಂದರೆ. ಅಶ್ವಮೇಧ ಹಾಡು ಅದು ಲಿರಿಕ್ಸ್ ಜೊತೆಗೆ ಇಲ್ಲ ಲಿರಿಕ್ಸ್ ಗೊತ್ತಾಗ ನೋಡಿ. ಲಿರಿಕ್ಸ್ ಇಟ್ಕೊಂಡು ಇಲ್ಲಿ ಫೋನ್ ಇಟ್ಕೊಂಡು ಸಾಂಗ್ಸ್ ಕಲ್ತು ಏನ್ ಮಾಡ್ಬೇಕು ಅಂತೀಯ? ಡೈಟಿಷಿಯನ್ ಆಗ್ಬೇಕು, ಸಿಂಗರ್ ಆಗ್ಬೇಕು, ಆಮೇಲೆ ಇನ್ಫ್ಲೂಯೆನ್ಸರು, ವ್ಲಾಗರು, ಆಮೇಲೆ 10K ಆಗಲಿ ವ್ಲಾಗ್ ಮಾಡ್ತೀವಿ. ವಾ ಎಷ್ಟು 10K ಆದ್ಮೇಲೆ ಬ್ಲಾಗ್ ಮಾಡ್ತಾರಂತೆ. ಬೇಗ ಆಕಾಶ್ಗೆ 10K ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ. ಆಕಾಶ್ ಸುರೇಶ್ ಅಲ್ಲ, ಆಕಾಶ್ ಸುರೇಶ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಓಪನ್ ಮಾಡಿ, ನಾನು ಫಾಲೋ ಮಾಡ್ತೀನಿ. ನಂತರ ಹೋಗಿ ಚೆಕ್ ಮಾಡಿ. ನಮ್ಮ ಹುಡುಗನ ಸ್ವಲ್ಪ ಆದಷ್ಟು ಜಾಸ್ತಿ ಬೆಳೆಸಿ. ಓಕೆ, ಅವನು ಒಳ್ಳೆ ಇವಾಗ ಕಂಟೆಂಟ್ ಮಾಡೋಕ್ಕೆ ಶುರು ಮಾಡಿ. ಏನಂದರೆ ಜಿಮ್ದು ಒಳ್ಳೆ ಜಿಮ್ ಫ್ರೀಕು. ಇವಾಗ ಸಿಂಗರ್ ಆಗ್ಬಿಟ್ಟು ಬಂದು ಕಾಂಪಿಟೇಷನ್ ಗೇಸ್. ನನಗೆ ಸಿಂಗಿಂಗಲ್ಲಿ ಏನು ಮಾಡೋಣ, ಜಿಮ್ಮಲ್ಲಿ ಪರವಾಗಿಲ್ಲ, ಸಿಂಗಿಂಗಲ್ಲಿ ಕಾಂಪಿಟೇಷನ್ ಕೊಡ್ತಾರೆ ಅಂತಂದರೆ ಅವಾಗ ನೋಡ್ತಾ ಇದ್ದೀನಿ. ಒಂದು 5-6 ಸಾಂಗ್ ಆಡ್ದ, ಯಾವುದಾದ್ರು ಬೇರೆ ಭಾಷೆ ಸಾಂಗು, ಕನ್ನಡದ ಸಾಂಗು, ಹಾಗೆ ಹಾಡೋ ಸಾಂಗ್ ಒಂದು ಸಾಂಗ್. ಸೊ ಏನು ಗೊತ್ತಾ, ನಮ್ಮಮ್ಮ ನೆನ್ನೆ ಹೋಗಿ ಅದೇ ಬಟ್ಟೆ ತೊಗೊಂಬಂದ್ರಲ್ಲ, ಸೊ ಅದನ್ನು ನನಗೆ ಹಾಕೊಂಡು ತೋರಿಸ್ತೀನಿ ಅಂತ ಒಳಗಡೆ ಹೋಗ್ಯಾರೆ. ಹೊಸ ಬಟ್ಟೆ ತೊಗೊಂತಿರೋದು ಮ್ಯಾಕ್ಸಲ್ಲಿ ಮತ್ತು ಟ್ರೆಂಡ್ಸಲ್ಲಿ. ಸಗದಾಗ ಕಾಣ್ತಿದ್ಯಾ ಮಮ್ಮಿ? ನಮ್ಮಮ್ಮ ಫುಲ್ ಪ್ಯಾಸನ್ ಆಗ್ಬಿಟ್ಟವ್ರಪ್ಪ. ಅಯ್ಯಯ್ಯೋ ನುಲಿತಿಯಲ್ಲ ಮಮ್ಮಿ, ಮಾಡ್ಲಿಂಗು. ಸೂಪರ್. ಇದೇ ಎಲ್ಲದರಲ್ಲೂ ಇದೇ ಚೆನ್ನಾಗಿರೋದು. ನಂಗೆ ಇದೇ ಥರ ಇಷ್ಟ. ಕೈಸ್ ನಮ್ಮಮ್ಮ ಪಾ ಇದು ಸಕತ್ತಾಯ್ತು ಮಮ್ಮಿ. ನೀನು ಮದುವೆಗೆಲ್ಲ ಹಾಕೊಂಡು ಹೋಗ್ಬೋದು. ಗ್ರ್ಯಾಂಡ್ ಆಗಿದೆ. ಸಕತ್ತಾಗಿದೆ. ತಡಿ ಕರ್ಕೊಂಡು ಹೋಗ್ತೀನಿ. ಸೂಪರ್ ಆಗಿದೆ ಮಮ್ಮಿ, ಸೂಪರ್ ಆಗಿದೆ. ಕೈಸ್ ಇವಾಗ ಇವಳನ್ನ ಆಚೆ ಕರ್ಕೊಂಡು ಹೋಗ್ಬೇಕು. ಅದು ಇವಳಿಗೆ ಹೋಗಿ ಉಚ್ಚರಿಸ್ಬೇಕೆ, ನಾವು ಪರದಾಡಬೇಕು. ಈಗ ಮಳೆ ಬಂದಿದ್ಯಾ, ಸ್ಮೆಲ್ ಚೇಂಜ್ ಆಗಿಬಿಟ್ರತ್ತ, ಅದಕ್ಕೆ ಸ್ಪ್ರೇನ ಹೊಡೆದ್ರು ಇದನ್ನೂ ಹೋಯ್ತಾ ಇಲ್ಲ. ಗೈಸ್ ವೆಲ್ಕಮ್ ಬ್ಯಾಕ್. ಗೈಸ್ ಏನು ಗೊತ್ತಾ, ಇವತ್ತು ಆಚೆಲ್ಲಿ ಹೋಗಿಲ್ಲ, ಬ್ಲಾಗೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಆ್ಯಂಡ್ ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೆ ಮನೆಯದು. ಸೊ ಸ್ವಲ್ಪ ಸೆಟಲ್ ಆಗಬೇಕು, ನಾಳೆಯಿಂದ ಜಿಮ್ಗೆ ಹೋಗ್ಬೇಕು. ಆ್ಯಂಡ್ ಸೊ ಲೈಟಾಗಿ ಡಯಟ್ ಮಾಡೋದು ಕಲ್ತೀನಿ. ಹಾಯ್ ಆಕಾಶ್. ಹಾಯ್. ಸೊ ಆಕಾಶ್ ಒಂದು ಡಯಟ್ ಫುಡ್ ಮಾಡ್ಕೊಂತವ್ರೆ. ಅವ್ನು ಏನು ಮಾಡ್ತಾನೆ ಡಯಟ್ ಫುಡ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೀನ್ ಟೇಸ್ಟ್ ಮಾಡಿ ಹೇಳ್ತೀನಿ. ಮೀನ್ ಏನಿದೆ ಹೆಸರು? ಶಾಕ್ಷುಕ. ಶಾಕ್ಷುಕ ಶಾಕ್ಷುಕ ಯಾವುದೋ ಚೈನೀಸ್ ಅವನ ಹೆಸರಿದಂಗಿದೆ. ಶಾಕ್ಷುಕ ಅಂತ ಅಂದ್ರೆ ಗೋವಾಲ್ ಫೇಮಸ್. ಗೋವಾಲ್ ಫೇಮಸ್. ಏನು ಹೆಂಗ್ ಮಾಡೋದು ಅದನ್ನ? ಹೌಡಿ ಇಟ್. ಟೊಮೆಟೊ ಈರುಳ್ಳಿ ಹಾಕಿ, ಕ್ಯಾಪ್ಸಿಕಮ್ ಇದ್ರೆ ಕ್ಯಾಪ್ಸಿಕಮ್ ಹಾಕಿ, ಕ್ಯಾಪ್ಸಿಕಮ್ ಇಲ್ಲ ಅಂದ್ರೆ ನೀನಿದ್ರೆ ಬಿಡು. ಅದು ಹೆಂಗ್ ಮಾಡೋದು ಹೇಳಿ? ಟೊಮೆಟೊ ಈರುಳ್ಳಿ ಹಾಕಿ, ಕ್ಯಾಪ್ಸಿಕಮ್ ಹಾಕಿ, ಫ್ರೈ ಮಾಡ್ಕೋಬೇಕು. ಈ ತರ ಕರಿ ತರ ಆಗ್ಬೇಕು. ಸ್ವಲ್ಪ ನೀರೆಲ್ಲ ಡ್ರೈ ಆದ್ಮೇಲೆ 4 ಹೋಲ್ ಮಾಡಿ ಮೊಟ್ಟೆ ಹಾಕ್ಬೇಕು ಮಧ್ಯ. ಸೊ ಅದನ್ನು ಸ್ವಲ್ಪ ಮುಚ್ಚೆ ಕೊಡಬೇಕು ಅಷ್ಟೇ. ಸೊ ಅದಾದ್ಮೇಲೆ ಅದನ್ನ ಅದನ್ನ ಯಾವ್ದ್ರ ಜೊತೆ ತಿನ್ನೋದು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋ ಕೊನೆಯಲ್ಲಿ ನೋಡಿ. ಸೊ ಇವಾಗ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ಪ್ರೊಸೆಸ್ ಏನಪ್ಪ ಅಂತಂದ್ರೆ, ನಾನು ಆಕ್ಚುಲಿ ಅವಾಗಲೇ ತೋರಿಸ್ಬೇಕಾಯ್ತು. ಏನ ನನ್ನ ಫ್ಯಾನ್ಸ್ ಎಲ್ಲ ಫೀಲ್ ಮಾಡ್ಕೊಂತಾರೆ. ಹೇಗೆ? ನನ್ನ ಫ್ಯಾನ್ಸ್
ನಮ್ಮ ಮೇಡಮು ಕ್ಲೀನಾಗಿ ಹ್ಯಾಪಿಯಾಗಿಲ್ಲ ಅಂತ ಬ್ರೂಮಿಂಗ್ ಆಗಿಲ್ಲ. ಬ್ರೂಮಿಂಗ್. ಸೊ ಏನಪ್ಪ ಅಂತಂದ್ರೆ, ಸೊ ಇದು ಫಸ್ಟು ಏನು ಆನಿಯನ್ನು, ಆಮೇಲೆ ಟೊಮ್ಯಾಟೊ. ಸೊ ಇವೆರಡನ್ನ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಸೊ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಕ್ಯಾಪ್ಸಿಕಮ್ ಇಷ್ಟನ್ನು ನೀವು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಇವ್ನು ಎಣ್ಣೆಲಿ ಫ್ರೈ ಮಾಡ್ಕೊಂಡಿಲ್ಲ, ಬರೀ ನೀರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಸೊ ನೀವು ಎಣ್ಣೆ ಬೇಕಾದ್ರೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಲಿ ಈ ಥರ ಗ್ರೇವಿ ಥರ ಹಾಕಿ. ಇದಕ್ಕೆ ಏನೇನು ಮಸಾಲ ಹಾಕಿದ್ಯಾ? ಖಾರದ ಪುಡಿ, ಸಾಂಬಾರ್ ಪುಡಿ, ಗರಂ ಮಸಾಲ, ಮತ್ತೆ ಉಪ್ಪು. ಖಾರದ ಪುಡಿ, ಸಾಂಬಾರ್ ಪುಡಿ, ಗರಂ ಮಸಾಲ ಮತ್ತೆ ಉಪ್ಪು. ಗೈಸ್ ಇದು ಹಾಕೊಂಡು ಈ ಥರ ಒಂದು ಟೇಸ್ಟ್ ಬರ್ಸ್ಕೊಳ್ಳಿ. ಸೊ ನೆಕ್ಸ್ಟ್ ಇವಾಗ ನೋಡಿ, ಈ ಥರ ಎಗ್ನ ಹೊಡ್ಕೊಂಡು ಸೊ ಈ ಥರ ಒಂದು 4 ಕಡೆನೂ ಹಾಕ್ತಾನೆ. ಅಯ್ಯೋ ಹೊಡೆದು ತಾನೆ ಎಲ್ಲ ತಿನ್ನೋದೇ. ಫುಲ್ ಅದನ್ನ ನೀಟಾಗಿ ಹೊಡಿಬೇಕು. ಅವಾಗ ನಿಂಗೆ ನೋಡಿ, ಅದು ಓಪನ್ ಅಲ್ಲ ಅಲ್ಲಿ ಹೊಡಿಬೇಡ, ಇಲ್ಲೇ ಹೊಡಿ. ಇವಾಗ ನಿಂಗೆ ಓಪನ್ ಮಾಡೋಕೆ ಜಾಗ ಸಿಗ್ತಾ ಅಲ್ಲಿ. ಇವಾಗ ಓಪನ್ ಮಾಡು ನೀಟಾಗಿ. ಹಿಂಗೆ ನೋಡ, ಈಸಿ ವೇ ಹೇಳ್ಕೊಡ್ತೀನಿ, ಕಲ್ತ್ಕೊ. ನೋಡಿ ಹೆಂಗ್ ಬಂದಿದೆ ಆಕಾಶ್. ಈ ಕಡೆಯಿಂದ ನೋಡಿದ್ರೆ ನೋಡಿ, ಆ ಕಡೆ ಕಣ್ಣು, ಈ ಕಡೆ ನಾಲ್ಗೆ ಮಾಡಿದೆ ಥರ ಇದೆ ಇಮೋಜಿ. ಹೇಳೋದು ಯಾವುದು ಶಾಕ್ ಶುಕ ಗೈಸ್, ಈ ಶಾಕ್ ಶುಕ. ಸೊ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಗೈಸ್. ನೋಡಿ ಈ ಥರ ಇದನ್ನೇನು ಮಾಡಬೇಕು ಅಂತಂದ್ರೆ, ಇವಾಗ ಈ ಥರ ಮೊಟ್ಟೆ ಹಾಕೊಂಡು ಬಿಟ್ಬಿಡ್ಬೇಕು. ಇವಾಗ ಇದಕ್ಕೆ ಏನಾದ್ರು ಮುಚ್ಚೋದಿದೆ ಮುಚ್ಚಿಬಿಡ್ಬೇಕು, ಅದು ಹಬೆಲೆ ಬೇಯುತ್ತೆ ಎಗ್ಗು, ಆಯ್ತಾ? ಸೊ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬೇಕು ಗೈಸ್. ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ. ಬೇಕಾದ್ರೆ ನೀವು ಇದಕ್ಕೆ ಇದೆಲ್ಲ ಹಾಕ್ತಾರಲ್ಲ, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಎಲ್ಲ. ಇದಕ್ಕೆ ನೀವು ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕ್ಬೋದು ಲಾಸ್ಟಲ್ಲಿ. ಓಕೆ, ಅವಾಗ ಅದು ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಚೀಸು ಹಾಕ್ಬೋದು ಗೈಸ್. ಇಮ್ಯಾಜಿನ್, ಬೇಸ್ ಫುಲ್ಲು ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಅದ್ರ ಮೇಲೆ ಮೊಟ್ಟೆ 4, ಆಯ್ತಾ? ಅದ್ರ ಮೇಲ್ಗಡೆ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸು, ಚೀಸು. You're gonna love it. Oh, cheese coming, cheese ಬರ್ತದೆ. ಸೊ ಇವಾಗ ಈ ಚೀಸ್ನ ಪುಡಿ ಮಾಡಿ, ಅಂದರೆ ಚೂರು ಕಟ್ ಮಾಡಿ ಶಾಕ್ಷುಕ ಮೇಲೆ ಹಾಕ್ತಾರೆ. ಒಂದೊಂದು ಕಳ್ಕೊಂಬಿಟ್ಟೈತೆ, ಅದ್ರ ಅಸ್ತಿತ್ವ ಕಳ್ಕೊಂಬಿಟ್ಟೈತೆ ಅದು. ಆಫ್ ಬಾಯ್ಲ್ ಗೈಸ್, ನಂಗೆ ಯೂಶಲಿ ಎಗ್ಗಲ್ಲಿ ಆಫ್ ಬಾಯ್ಲ್ ಇಷ್ಟ ಆಗುತ್ತೆ. ಸೊ ನಿಮಗೆ ಯಾವ ಥರದ್ದು ಇಷ್ಟ ಆಗುತ್ತಾ? ಆಮ್ಲೆಟ್ ಇಷ್ಟ ಆಗುತ್ತಾ? ಬಾಯ್ಲ್ಡ್ ಎಗ್ ಇಷ್ಟ ಆಗುತ್ತಾ? ತೋರಿಸ್ತೀನಿ. ಆಫ್ ಬಾಯ್ಲ್ ಇಷ್ಟ ಆಗುತ್ತಾ? ಆಮ್ಲೆಟ್ ಇಷ್ಟ ಆಗುತ್ತಾ? ಬಾಯ್ಲ್ಡ್ ಎಗ್ ಇಷ್ಟ ಆಗುತ್ತಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಸೊ ಅದರ ವೆರೈಟಿ ಒಂದು ಯಾವ್ದಾದ್ರು ಫುಡ್ ಮಾಡ್ತೀನಿ. ಶಾಕ್ಷುಕ ವಿತ್ ಆಕಾಶ್. ಸೊ ಇವಾಗ ಇದನ್ನ ಮುಚ್ಚದ ನೋಡಿ ಗೈಸ್. ಸೊ ಈ ಥರ ಇದರದೊಂದು ತೊಗೊಂಡು ಇದನ್ನ ಮುಚ್ಚಿ ಇಷ್ಟೇ. ಎಷ್ಟು ನಿಮಿಷ ಬಿಡಬೇಕು? ಸ್ವಲ್ಪ ಅದು ವೈಟ್ ಕಾಣಿಸೋದಂಗ. ಏನು ವೈಟ್ ಕಾಣಿಸೋದಂಗ? ಅದು ವೈಟ್ ಆಗುತ್ತಲ್ಲ. ಓಕೆ ಗೈಸ್, ಇದು ಒಂದು ಬರೀ ನಾರ್ಮಲ್ ಟ್ರಾನ್ಸ್ಪರೆಂಟ್ ಥರ ಬರ್ತಲ್ಲ ಎಗ್ಗಲ್ಲಿ, ಅದು ವೈಟ್ ಆಗುತ್ತಲ್ಲ ಅಲ್ಲಿವರೆಗೂ ಅಷ್ಟೇ. ಅದು ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲ ಬೆಂದಿರುತ್ತಲ್ಲ. ಸೊ ಇವಾಗ ಮೊಟ್ಟೆ ಬೇಯೋವರೆಗೂ ಅದನ್ನ ಇಟ್ಕೊಬೇಕು. ಅದಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಯಾವ್ದ್ರ ಜೊತೆ ತಿನ್ನೋದು ತೋರಿಸ್ತೀನಿ ಬನ್ನಿ. ಇವಾಗ ತಾನೇ ಬಂದಿದ್ದು, ಬಟ್ ಆದರೆ ಅಷ್ಟು ಬೇಗ ಆಲ್ರೆಡಿ ಆಯ್ತಂತೆ. ತೆಗಿಲ ಇದನ್ನ. ವಾವ್, ಇದ್ರ ಚಿಲ್ಲಿ ಫ್ಲೇಕ್ಸ್ ಹಾಕೋಣ.
ಈ ಡಾಮಿನೋಸ್ದೆಲ್ಲ ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ಲ ಅದನ್ನೆಲ್ಲ ಎತ್ತಿಟ್ಕೊಳ್ಳಿ, ಹಿಂಗಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಪೆರಿ 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 ಬಾಯಲ್ಲೆಲ್ಲ ನೀರು ಬರ್ತಿದೆ ಗೈಸ್, ಸಕ್ಕತ್ತಾಗಿರುತ್ತೆ. ಸೊ ಗೈಸ್ ಈ ಥರ ಬ್ರೆಡ್ನ ಇದ್ರೊಳಗಡೆ ಹಾಕಿ ಹೀಟ್ ಮಾಡಬೇಕು, ಟೋಸ್ಟ್ ಮಾಡಬೇಕು. ಓಕೆ, ಸೊ ಟೋಸ್ಟ್ ಮಾಡಾದ್ಮೇಲೆ ಆ ಬ್ರೆಡ್ ಈಗ ಇದನ್ನ ಯಾವ್ದ್ರ ಜೊತೆ ತಿನ್ಬೋದು ಅಂತಂದರೆ ರೊಟ್ಟಿ ಜೊತೆ, ಪರೋಟ ಜೊತೆ, ಬ್ರೆಡ್ ಜೊತೆ ಎಲ್ಲ ಜೊತೆ ತಿನ್ಬೋದು. ಲೈಕ್ ಅನ್ನದ ಜೊತೆನೂ ತಿನ್ಬೋದು ನಿಮ್ಗೆ ಬೇಕು ಅಂತಂದರೆ. ಬಟ್ ಹಿಂಗೆ ಹಚ್ಕೊಂಡು ತಿನ್ನೋಕ್ಕೆ ರೋಟಿ, ಬ್ರೆಡ್ ಇವೆಲ್ಲ ಕರೆಕ್ಟಾಗಿರುತ್ತೆ. ನಾನು ಸೊ ಈ ಥರದೆಲ್ಲ ನೀವು ಆಪ್ಷನಾಗಿ ಇಟ್ಕೋಬೋದು. ಹೀಟ್ ಆಗ್ತದೆ, ಹೀಟ್. ಉಪ್ಪಿಟ್ಟು ಮಾಡ್ತಿದ್ಯಾ ಅವ್ರಿಗೆ? ಮಮ್ಮಿ ಎಷ್ಟೇಳು 1/4 ಗ್ಲಾಸ್ ಮಾಡು. ಸೊ ಗೈಸ್ ಶಾಕ್ ಶುಕ ತಿನ್ನೋಕ್ಕೆ ಬ್ರೆಡ್ ರೆಡಿ ಇದೆ, ಆಕಾಶ್ ರೆಡಿ ಇದ್ದಾನೆ. ಐತಾರೆ ಕ್ಲಾರಿಟಿ ಹೋಗ್ಬಿಡುತ್ತೆ, ಒಂದ್ಸರಿ ಬ್ಲರ್ ಆಗಿಬಿಡುತ್ತೆ. ಶಾಕ್ ಶುಕ ತಿನ್ನೋಕ್ಕೆ ನಾನು ರೆಡಿ ಇದ್ದೀನಿ, ಬ್ರೆಡ್ ರೆಡಿ ಇದೆ, ಶಾಕ್ ಶುಕ ರೆಡಿ ಇದೆ, ಆಕಾಶ್ ರೆಡಿ ಇದ್ದಾನೆ. ಸೊ ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಇದು ಅಂತ. ಸೊ ಐ ರೇಟ್ ಇಟ್. ಸೊ ಗೈಸ್ ಇವಾಗ ಶಾಕ್ ಶುಕನ ಟೇಸ್ಟ್ ಮಾಡೋಣ. ಗೈಸ್ ನಿಜವಾಗ್ಲೂ ಅದ್ಭುತವಾಗಿದೆ. ನೀವು ಖಂಡಿತ ಟ್ರೈ ಮಾಡಬೇಕು. ಈ ಥರದನ್ನೆಲ್ಲ ಡಿಫ್ರೆಂಟಾಗಿ ಯೂನಿಕ್ ಆಗಿರುತ್ತೆ. ಈ ಥರ ಒಂದು ಶಾಕ್ ಶುಕ ಮಾಡಿಕೊಂಡು ಒಂದು 2-3 ಜನ ಅಕ್ಕಪಕ್ಕ ಕೂತ್ಕೊಂಡು ಇನ್ನೊಂದು 2 ಮೊಟ್ಟೆ ಜಾಸ್ತಿ ಹಾಕ್ಕೊಳ್ಳಿ, ತಿನ್ಬೋದು. ಐ ಮೀನ್ ಒಬ್ಬೊಬ್ರಿಗೆ 2 ಮೊಟ್ಟೆ ಅಂದರೆ 3 ಜನ 6 ಮೊಟ್ಟೆ ಕರೆಕ್ಟಾಗಿರುತ್ತೆ. ಓಕೆ, ಸೊ ಟ್ರೈ ದಿಸ್ ಔಟ್ ಗೈಸ್, ಟ್ರೈ ದಿಸ್ ಔಟ್. ತಿನ್ನಕಾಶ್ ಡೈಲಿ ತಿಂತೀವಿ. ಇವಾಗ ತಿನ್ನೇಳು ಹೆಂಗನ್ಸ್ತು ನಿಂಗೆ ಅಂತ. ನಾನು ಮಾಡಿರೋ ಶಾಕ್ ಶುಕ ಹೆಂಗನ್ಸ್ತು? ನಾನು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನೋ ಅದ್ರ ಟೇಸ್ಟ್ ಮ್ಯಾಟ್ರ್ ಆಗುತ್ತೆ. ಹಿಂಗಿದೆ, ಅವ್ನು ಮಾಡಿರೋದಲ್ವಾ, ಇರುತ್ತೆ. ಸೊ ಅವನು ಡಯಟಿಗೆ ಅಂತ ಮಾಡ್ಕೊಂಡಿರೋದು, ಜಾಸ್ತಿ ತಿನ್ನೋದು ಬೇಡ. ದಿಸ್ ಮೈ ಲಾಸ್ಟ್ ಬೈಟ್. ಖಾರ ಜಾಸ್ತಿ. ಒಂದು ಬ್ರೆಡ್ ಫುಲ್ ತಿನ್ನೋ, ಒಂದು ಬ್ರೆಡ್ ತುಂಡ ಹೈ ಕ್ಲಾಸ್ ಆವಾಸ 3 ಹೊತ್ತು ಉಪವಾಸ.